ಮುಂದಾಗ್ತಾ ಇದ್ದಾರೆ ಮೋಹಕ ತಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಅಶ್ಲೀಲ ಕಮೆಂಟ್ಸ್ ಗಳ ವಿರುದ್ಧ ನಟಿ ರಮ್ಯಾ ಕೆಂಡಾಮಂಡಲರಾಗಿದ್ದಾರೆ. ಇಂದು ಅಥವಾ ನಾಳೆ ದೂರು ನೀಡೋದಕ್ಕೆ ನಟಿ ರಮ್ಯಾ ಮುಂದಾಗಿದ್ದಾರೆ. ಬೆಸ್ಟ್ ಈ ಕೆಲಸನ ಫಸ್ಟ್ ಮಾಡಬೇಕು, ಇಲ್ಲಾಂದ್ರೆ ಇವ್ರೂ ಸೆಲೆಬ್ರಿಟಿನೇ, ಸ್ಯಾಂಡಲ್ವುಡ್ ಕ್ವೀನ್ ಅಂತ ಕರೆಸ್ಕೊಂಡವರು. ಅದಲ್ದೇ ರಾಜಕೀಯ ಪಕ್ಷದಲ್ಲಿ ಬೇರೆ ಇದ್ದಾರೆ. ಮತ್ತು ಇವರ ಪಟಾಲಿಯಮ್ಮು ಇವರ ಗ್ಯಾಂಗ್ನೆಲ್ಲ ಕರ್ಕೊಂಡು ಈ ಕಮೆಂಟ್ ಹಾಕಿದವರಿಗೆಲ್ಲ ಗ್ರಾಚಾರ ಬಿಡಿಸೋಕ್ಕೆ ವೈಯಕ್ತಿಕವಾಗಿ ಹೋದರೆ ತಪ್ಪಾಗತ್ತೆ. ಇವರು ಲೀಗಲ್ ಆಗಿ ಹ್ಯಾಂಡಲ್ ಮಾಡ್ತೀನಿ ಅಂತ. ರಮ್ಯಾ ಅವರು ಒಳ್ಳೆ ಎಜುಕೇಟೆಡು ಮತ್ತು ಅವರಿಗೆ ತುಂಬ ನಾಲೆಡ್ಜ್ ಇದೆ. ಜೊತೆಗೆ ಸಮಾಜದಲ್ಲಿ ಒಂದು ಒಳ್ಳೆ ಹೆಸರನ್ನು ಕಾಪಾಡ್ಕೊಂಡು ಬಂದಿದ್ದಾರೆ. ಒಬ್ಬ ಹೆಣ್ಣು ಮಗಳಾದ್ರೂ ಕೂಡ ಸ್ಯಾಂಡಲ್ವುಡ್ನಲ್ಲಿ ಒಂದೊಳ್ಳೆ ಹೆಸರನ್ನು ಕಾಪಾಡ್ಕೊಂಡು ಬಂದಿದ್ದಾರೆ. ಅದಕ್ಕೆ ಅವರು ಈ ಪ್ರಕ್ರಿಯೆಯನ್ನು ಲೀಗಲ್ ಆಗಿ ಮುಗಿಸ್ಬೇಕು ಅಂತ ಹೊರಟಿದ್ದಾರೆ. ಸೊ ಈ ಕೆಲಸವನ್ನ ಮಾಡಬೇಕು. ನೋಡಿ, ಒಬ್ಬ ಸೆಲೆಬ್ರಿಟಿ ರಮ್ಯಾ, ಇಂಥ ಸೆಲೆಬ್ರಿಟಿಯನ್ನೇ ಬಿಡ್ದೇನೆ ಇವರು ಹುಡ್ಕೊಂಡು ಹೋಗಿ ಕೆಟ್ಟ ಮೆಸೇಜನ್ನು ಮಾಡ್ತಾರೆ. ನಿಮ್ಮನ್ನು ಹಂಗೆ ಮಾಡ್ಬಿಡ್ತೀವಿ, ಹಿಂಗೆ ಮಾಡ್ಬಿಡ್ತೀವಿ, ನಮ್ಮ ಬಸ್ ಬಗ್ಗೆ ಯಾಕೆ ಮಾತಾಡಬೇಕು ಅಂತೆಲ್ಲ ಹೋಗ್ತಾರೆ ಅಂತಂದರೆ, ಇನ್ನು ಸಾಮಾನ್ಯ ವ್ಯಕ್ತಿಗಳು ಯಾರ ಪರವಾಗಿಯೂ ಯಾರ ವಿರುದ್ಧವಾಗಿಯೂ ಮಾತಾಡೋ ಹಾಗೆ ಇಲ್ಲ. ಈ ಬೀದಿ ನಾಯಿಗಳು ಅಟ್ಯಾಕ್ ಮಾಡಿಬಿಡ್ತಾವಲ್ಲ, ಆ ರೇಂಜಲ್ಲಿ ಅಟ್ಯಾಕ್ ಮಾಡ್ತಾ ಇದ್ದಾರೆ. ಏನಿದು? ಡಾಕ್ಟರ್ ರಾಜ್ಕುಮಾರ್ ಅವ್ರಿಗೂ ಫ್ಯಾನ್ಸ್ ಇದ್ದರು. ಅದಾದ ನಂತರ ಬಂದಂಥ ಅನೇಕ ನಟರು, ವಿಷ್ಣುವರ್ಧನು, ರವಿಚಂದ್ರನು, ಜಗ್ಗೇಶು, ಸುದೀಪು, ಪುನೀತು, ಈಗಿನ ಧ್ರುವ ಸರ್ಜಾ ಅವರು, ಡಾಲಿ ಧನಂಜಯ್ ಅವರು, ರಿಷಬ್ ಶೆಟ್ಟಿ ಅವರು, ರಕ್ಷಿತ್ ಶೆಟ್ಟಿ ಅವರು, ಪ್ರತಿಯೊಬ್ಬರಿಗೂ ಫ್ಯಾನ್ಸ್ ಇದ್ದಾರೆ. ಯಾರು ಈ ಥರದ್ದು ವರ್ತನೆ ಮಾಡೋದಿಲ್ಲ ಮತ್ತು ಈ ಥರದ್ದು ಪದ ಬಳಕೆನೂ ಕೂಡ ಮಾಡಲ್ಲ. ಫ್ಯಾನ್ಸ್ ವಾರ್ ಅನ್ನೋದು ಇದ್ದೇ ಇರುತ್ತೆ, ಅದು ತೀರಾ ಕಾಮನ್. ಅದು ಕ್ರಿಕೆಟಲ್ಲೂ ಕೂಡ ಇರುತ್ತೆ. ಈ ಥರ ಎಲ್ಲ ನಿಮ್ಮ ಹೆಂಡತಿನ, ಅವ್ರ ಅಮ್ಮನ್ನ, ಅವ್ರ ಮಕ್ಕಳನ್ನ ಎಲ್ಲರನ್ನೂ ಎಳೆದು ಬೀದಿಗೆ ತರ್ತಾರೆ ಅಂತಂದರೆ ಇವ್ರ ಮನಸ್ಥಿತಿಗೇನು ಅನ್ನೋದನ್ನು ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ರಮೇಶ್. ನಮ್ಮಲ್ಲೊಂದು ಗಾದೆ ಇದೆ, ಹಿರಿಯಕ್ಕನ ಚಾಳಿ ಮನೆ ಮುಂದೆ ಅಂತ ಹೇಳ್ತಾರೆ. ಹಾಗೆ ಈ ಬಾಸ್ ಅನ್ನಿಸ್ಕೊಂಡವ್ರ ಚಾಳಿ ಈ ಫ್ಯಾನ್ಸ್ಗೆಲ್ಲ ಬಂದಿದೆಯೋ, ಅಥವಾ ಇವರ ಅತಿರೇಕದ ವರ್ತನೆ ನೋಡ್ತಾ ಇದ್ರೆ ಇವರೇ ಈ ನಿತ್ಯಾನಂದಂತರ ಒಂದು ಸಾಮ್ರಾಜ್ಯ ಕಟ್ಕೊಳ್ಳೋಕೆ ಹೊರಡ್ತಾ ಇದ್ದಾರೋ, ಏನಾಗ್ತಾ ಇದೆ ಅಂತ. ರಮ್ಯಾ ಈಗ ಯಾವ ಥರ ಲೀಗಲ್ ಹೋರಾಟಕ್ಕೆ ಮುಂದಾಗ್ತಾ ಇದ್ದಾರೆ? ಎಸ್ ನಿತೀಶ್, ನೀವು ಹೇಳಿದಾಗೆ ನಿಜವಾಗ್ಲೂ ಅದು ಹಿರಿಯಕ್ಕನ ಚಾಳಿ ಮನೆ ಮಂದಿಗೆಲ್ಲ ಕೂಡ ಬಂದಿದೆ. ಕನ್ನಡದ ಏನು ಸ್ಟಾರ್ ಅಂತ ಕರೆಸ್ಕೊತಾರೆ ಅವರ ಫ್ಯಾನ್ಸ್ ಈ ರೀತಿಯಾದಂತ ಅಶ್ಲೀಲ ಪದಗಳನ್ನು ಬಳಸಿ ಕೆಟ್ಟದಾಗಿ ಮೆಸೇಜ್ ಮಾಡೋದ್ರಿಂದ ಸಾಕಷ್ಟು ಜನ ಇದರಿಂದ ಬಹಳ ತೊಂದರೆ ಅನುಭವಿಸ್ತಾ ಇದ್ದಾರೆ. ಆದ್ರೆ ಈ ಹಿಂದೆ ಕೂಡ ರಮ್ಯಾ ಅವರು ಸಾಕಷ್ಟು ಪ್ರಯತ್ನ ಪಟ್ಟಿದ್ರು. ಕೆಲವ್ರನ್ನ ಇದೇ ರೀತಿಯಾದ ಮೆಸೇಜ್ ಮಾಡಿದವ್ರಿಗೆ ಅವ್ರನ್ನ ಕರೆಸಿ ಬುದ್ಧಿ ಹೇಳಿ ಕಂಪ್ಲೇಂಟ್ ಕೊಟ್ಟು ಅವ್ರನ್ನ ಯಾವುದೇ ರೀತಿಯಾದಂತ ಸೀರಿಯಸ್ ಆಕ್ಷನ್ ತೆಗೆದುಕೊಳ್ಳದೆ ಬಿಟ್ಟು ಕಳಿಸಿದ್ರು. ಹೋಗ್ಲಿ ಪಾಪ ಚಿಕ್ಕ ಹುಡುಗರು ಅಂತ. ಆದ್ರೆ ಈ ಬಾರಿ ಅವ್ರು ಮಾಡಿರುವಂತ ಮೆಸೇಜ್ಗಳಿಗೆ ರಮ್ಯಾ ಅವರು ತುಂಬಾ ಸೀರಿಯಸ್ ತಗೊಂಡಿದ್ದು, ಈ ಸಲ ಮಾತ್ರ ಯಾವ್ದೇ ಕಾರಣಕ್ಕೂ ನಾನು ಬಿಡೋದಿಲ್ಲ ಅಂತಕ್ಕಂತ ಒಂದು ಸ್ಟ್ರಾಂಗ್ ಡಿಸಿಷನ್ಗೆ ಬಂದಿದ್ದಾರೆ. ಇನ್ನು ಆ ಮೆಸೇಜ್ಗಳು ನೋಡ್ಬಿಟ್ರು ನಿಜಕ್ಕೂ ಅವ್ರು ಏನ್ ಮೆಸೇಜ್ ಮಾಡಿದಾರಲ್ಲ ಅದು ನಿಜಕ್ಕೂ ಸತ್ಯನೇ ಅನ್ಸುತ್ತೆ. ರೇಣುಕಾ ಸ್ವಾಮಿಗೂ ಮತ್ತೆ ದರ್ಶನ್ ಅವರ ಫ್ಯಾನ್ಸ್ಗೆ ಏನ್ ವ್ಯತ್ಯಾಸ ಇದೆ? ಒಂದು ಹೆಣ್ಣನ್ನ ಇವ್ರು ಬಾಯಿಗೆ ಬಂದಾಗ ಮೆಸೇಜ್ ಮಾಡ್ತಾರೆ, ಅವರ ಕೆಟ್ಟ ಕೊಳಕ ಪದಗಳಿಂದ ಬಳಸಿ ಅವ್ರನ್ನ ನಿಂದನೆ ಮಾಡ್ತಾರೆ, ಅವ್ರ ವೈಯಕ್ತಿಕ ವಿಚಾರವಾಗಿ ಮಾತಾಡ್ತಾರೆ ಅಂದಾಗ, ಮತ್ತೆ ಆ ವ್ಯಕ್ತಿಗೂ ಸತ್ತಂತ ರೇಣುಕಾ ಸ್ವಾಮಿಗೂ ನಿಮ್ಗೆ ಏನ್ ವ್ಯತ್ಯಾಸ? ನೀವು ಸ್ತ್ರೀ ದ್ವೇಷವನ್ನ ಇಟ್ಕೊಂಡು ಯಾರದ್ದೋ ವಿಚಾರವಾಗಿ ನೀವು ಕೆಟ್ಟ ಪದಗಳನ್ನ ಬಳಸಿ ಮೆಸೇಜ್ ಮಾಡೋದಾದ್ರೆ ನಾವ್ ಯಾಕೆ ಸುಮ್ಮನಿರ್ಬೇಕು? ನೀವು ನೋಡಿ, ರಮ್ಯಾ ಅವರು ಕನ್ನಡದಲ್ಲಿ ಸ್ಟಾರ್ ನಟಿ, ಇವತ್ತು ಕೂಡ ಸ್ಟಾರ್ ನಟಿ. ಯಾಕೆ ಏನಾದ್ರು ಒಂದು ಸಿನಿಮಾದಲ್ಲಿ ಆಕ್ಟ್ ಮಾಡ್ತೀನಿ ಅಂತ ಇವತ್ತು ಕೂಡ ಏನಾದ್ರು ಬಂದ್ರೆ ಇವತ್ತು ಕೂಡ ಕೋಟಿ ರೆಮ್ಯುನರೇಷನ್ ಕೊಟ್ಟು ಮಾಡಿಸುವಂತ ಸಾಧ್ಯತೆಗಳಾದ್ರೆ ಅವರೇ ಬರ್ತಾ ಇಲ್ಲ. ಆದ್ರೆ ಇಲ್ಲಿ ಗಮನಿಸಬೇಕಾಗಿರೋದು ಏನಂದ್ರೆ, ನಟಿ ರಮ್ಯಾ ಅವರು ಸಾಕಷ್ಟು ಬಾರಿ ಇದನ್ನ ತಡ್ಕೊಂಡಿದ್ರು. ಆದ್ರೆ ಈ ಬಾರಿ ಮತ್ತೆ ಅವರ ಕೋಪ ತುಂಬಾ ನೆತ್ತಿಗಿರೋದ್ರಿಂದ ತುಂಬಾ ಹೋರಾಟಕ್ಕೆ ಮುಂದಾಗಿದ್ದಾರೆ. ಆಮೇಲೆ ಅವ್ರು ಕ್ಲಿಯರ್ ಕಟ್ ಆಗಿ ಹೇಳಿದ್ದಾರೆ, ನಾನು ಯಾರಿಗೂ ಕೂಡ ಹೆದರೋದಿಲ್ಲ. ದರ್ಶನ್ ಹೇಗೆ ಕನ್ನಡ ಇಂಡಸ್ಟ್ರಿಯಲ್ಲಿ ಸ್ಟಾರ್ ಆಗಿದ್ರು, ನಾನು ಕೂಡ ಅವ್ರ ಜೊತೆ ಸಿನಿಮಾಗಳನ್ನ ಮಾಡಿದೀನಿ, ನಾನು ಕೂಡ ಕನ್ನಡ ಇಂಡಸ್ಟ್ರಿಯಲ್ಲಿ ಇರೋದ್ರಿಂದ ನಾನು ಯಾರಿಗೂ ಹೆದರೋದಿಲ್ಲ. ಅದೇನೇನು ಸಾಧ್ಯ ಆಗುತ್ತೆ ಎಲ್ಲವನ್ನೂ ಇದನ್ನ ಕ್ಲಿಯರ್ ಮಾಡ್ತೀನಿ. ಏನ್ ದರ್ಶನ್ ಫ್ಯಾನ್ಸ್ ಅಂತ ಹೇಳ್ಕೊಂಡು ಮೆಸೇಜ್ ಮಾಡ್ತಾರಲ್ಲ, ಅವ್ರ ಮನೇಲೂ ಕೂಡ ಹೆಣ್ಮಕ್ಳು ಇರ್ತಾರೆ, ಅವ್ರಿಗೂ ವೈಫು, ತಂಗಿ, ಅಕ್ಕ ತಂಗಿ ಎಲ್ಲ ಇರ್ತಾರೆ. ಅವ್ರನ್ನ ನೀವು ಮನ್ಸಲ್ಲಿ ಇಟ್ಕೊ, ಅವ್ರು ಮಾತ್ರ ಸೇಫ್ ಆಗಿರ್ಬೇಕು, ನಮ್ಮ ಬಗ್ಗೆ ಮಾತಾಡ್ತಾರೆ ಅಂತಕ್ಕಂಥ ಕೋಪ ಅವ್ರಿಗಿದೆ. ಈಗಾಗಲೇ ಅವರು ಇವತ್ತು ಅಥವಾ ನಾಳೆ ಕಂಪ್ಲೇಂಟ್ ಅನ್ನ ಕೊಟ್ಟು ಯಾರ್ಯಾರು ಈ ತರ ಮೆಸೇಜ್ ಮಾಡಿದ್ದಾರೆ ಅವ್ರನ್ನ ಕರೆಸಿ ಸ್ಟೇಷನ್ಗೆ ಕೂರಿಸುವಂತ ಕೆಲಸ ಎಲ್ಲವನ್ನು ಮಾಡ್ತಾರೆ. ಆಮೇಲೆ ನೀವು ಮೆಸೇಜ್ಗಳನ್ನು ನೋಡ್ಬೋದು, ಭಯಂಕರವಾಗಿದೆ. ನೀವ್ ಹೇಳಿದ್ರೆ ಆಗ್ಲೇ ದರ್ಶನ್ ಅವರು ಏನೇನು ಪದಗಳನ್ನ ಬಳಸ್ತಾ ಇದ್ರು, ಆಡಿಯೋ ಅಂತೇಳಿ ಒಂದು ವೈರಲ್ ಆಗಿತ್ತು, ಅವ್ರದ್ದೇ ಆಡಿಯೋ ಅಂತೇಳಿ ಅದೇ ಪದಗಳನ್ನ ಬಳಸಿ ಇವರು ಮೆಸೇಜ್ ಮಾಡಿರೋದು. ನಿಜಕ್ಕೂ ರಮ್ಯಾ ಅವರ ಕೋಪ ತುಂಬಾ ಸೀರಿಯಸ್ ಆಗಿದ್ದು, ಇದನ್ನ ಅವ್ರು ಯಾರಿಗೂ ಕೇರ್ ಮಾಡ್ತಾ ಇಲ್ಲ. ಯಾಕಂದ್ರೆ ಈ ಇಂಡಸ್ಟ್ರಿಯಲ್ಲಿ ಸಕ್ಸಸ್ ನೋಡಿರೋರು ರಾಜಕೀಯದಲ್ಲೂ ಉಳಿಸ್ಕೊಂಡಿದ್ದಾರೆ. ಆಮೇಲೆ ಯಾರಿಗೂ ಹೆದರ್ಬೇಕಾಗಿರೋ ಅವಶ್ಯಕತೆನೇ ಇಲ್ಲ. ಕನ್ನಡದ ಬೇರೆ ನಟಿಯರಿಗೂ ಕೂಡ ಈ ತರ ಒಂದು ಮೆಸೇಜ್ ಹೋಗ್ತಿರುತ್ತೆ. ಅವರ ಎಲ್ಲ ಒಂದ್ ಕಡೆ ಹೇಳ್ಕೊಂಡಿದ್ದಾರೆ, ಸುದೀಪ್ ಅವ್ರನ್ನ ಬಿಟ್ಟಿಲ್ಲ, ಎಷ್ಟು ಮಕ್ಕಳನ್ನ ಬಿಟ್ಟಿಲ್ಲ, ಎಲ್ರಿಗೂ ಮೆಸೇಜ್ ಮಾಡಿದ್ದಾರೆ. ಬಟ್ ಅವ್ರೆಲ್ಲ ಅವ್ರವ್ರ ಬಿಸಿನಲ್ಲಿ ಅವ್ರವ್ರ ಕೆಲಸಗಳು ಬಿಸಿ ಆಗಿರೋದ್ರಿಂದ ನಾನು ಇದನ್ನ ಸುಮ್ಮನೆ ಬಿಡಕ್ಕಾಗದು. ಎಷ್ಟೋ ಜನ ಹೀರೋಯಿನ್ಸ್ ನನ್ನ ಮೆಸೇಜ್ ನಾನು ಈ ತರ ಓಪನ್ ಆಗಿ ಮಾತಾಡಿದ್ಮೇಲೆ ನನಗೂ ಮೆಸೇಜ್ ಮಾಡಿ ಹೇಳಿದ್ದಾರೆ ತುಂಬಾ ಒಳ್ಳೆ ಕೆಲಸ ಮಾಡಿದೀರಿ ಅಂತ. ಬಟ್ ಅವರೆಲ್ಲ ಹೇಳಕ್ಕಾಗಲ್ಲ, ಇಂಡಸ್ಟ್ರಿನಲ್ಲಿ ಅವ್ರು ಇರಬೇಕು, ಇಂಡಸ್ಟ್ರಿಯಲ್ಲಿ ಇವ್ರೆಲ್ಲರೂ ಫೇಸ್ ಮಾಡ್ಬೇಕು, ಅವಕಾಶಗಳು ಕೊರತೆ ಆಗ್ಬಿಡುತ್ತೆ ಅನ್ನೋ ಭಯದಲ್ಲೇ ಅವ್ರು ಇರ್ತಾರೆ. ಆದ್ರೆ ನಾನು ಮಾತ್ರ ಇದನ್ನ ಬಿಡೋದಿಲ್ಲ ಅಂತ ಕ್ಲಿಯರ್ ಕಟ್ ಆಗಿ ಹೇಳಿದ್ದಾರೆ ನೀತಿ. ಓಕೆ, ಥ್ಯಾಂಕ್ ಯು.